ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತು ಬನಾರು ಬಲ್ಲರಯ್ಯ, ಇದರಂತು ಬನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಣಲೆಂಬ, ನಿಮ್ಮ ಶರಣ ಬಸವಣ್ಣನ ಕಾಣಲೆಂಬ ತವಕ ಎನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ. ತವಕ ಎನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತು ಬನಾರು ಬಲ್ಲರಯ್ಯ, ಇದರಂತು ಬನಾರು ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ. ಒಂದು ಉಕ್ತಿ ಬರುತ್ತೆ, ಬಿತ್ತಿದಂತೆ ಬೆಳೆ. ಕೇಳ್ತಾ ಇರ್ತೀವಲ್ವಾ? ಪ್ರಕೃತಿ ನಿಯಮ ಏನಪ್ಪಾ ಅಂತಂದ್ರೆ, ನಾವೇನು ಬಿತ್ತುತ್ತೇವೆ ಈ ಭೂಮಿಯಲ್ಲಿ, ನಾವೇನು ಬಿತ್ತೀವಿ ಅದನ್ನೇ ನಮಗೆ ಫಲವಾಗಿ ಭಗವಂತ ಕೊಡ್ತಾನೆ. ಇದು ಸತ್ಯ ಅಲ್ವಾ? ಇದರಲ್ಲಿ ಏನು ಅನುಮಾನವೇ ಇಲ್ಲ. ಸೊ ಇದನ್ನ ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡಾಗ ಕರ್ಮ ಫಲ ಅಂತ ಬರುತ್ತೆ. ಕರ್ಮ ಅಂದ್ರೆ ನಾವೆಲ್ಲರೂ ಏನ್ ತಿಳ್ಕೊಂಡಿರ್ತೀವಿ? ಕೆಟ್ಟದ್ದು. ನಾವು ಹೇಳ್ತಿರ್ತೀವಲ್ಲ, ನಮ್ಗೇನಾದ್ರೂ ತೊಂದರೆ ಬಂದಾಗ, ಆರೋಗ್ಯ ತೊಂದರೆ ಬಂದಾಗ, ಏನ್ ಕರ್ಮ ಮಾಡಿದ್ನೋ ಏನೋ, ನನಗೆ ಇದು ಬಂದು ಕಾಡ್ತಾ ಇದೆ, ನಾನು ಯಾವ ಪಾಪ ಮಾಡಿದ್ನೋ ಏನೋ, ನನ್ನ ಆರೋಗ್ಯನ ಕೆಡ್ತಾ ಇದೆ, ಸೊ ನಮಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಿದೆ, ನಮ್ಮ ಮಕ್ಕಳಿಗೆ ಈ ರೀತಿ ತೊಂದರೆ, ನಮ್ಮ ತಂದೆ ತಾಯಿಗಳಿಗೆ ಈ ರೀತಿ ತೊಂದರೆ ಅಂತ ನಾವು ಸಾಮಾನ್ಯವಾಗಿ ಎಲ್ರೂ ಹಾಗೆ ಹೇಳ್ತಾ ಇರ್ತೀವಿ. ಆದರೆ ಭಗವಂತನ ಸಿದ್ಧಾಂತ ಒಂದು ಇದೆ, ಕರ್ಮ ಸಿದ್ಧಾಂತ, ಕರ್ಮ ಫಲ ಅಂತ ಹೇಳ್ತೀವಿ. ಅಂದ್ರೆ ಕರ್ಮ ಅಂತ ಅಂದ್ರೆ ಕೆಲಸ, ನಾವು ಮಾಡುವಂತ ಕೆಲಸ, ನಾವು ಯೋಚನೆ ಮಾಡೋ ರೀತಿ ಇರಬಹುದು, ನಾವು ಮಾಡುವಂತ ಕಾಯಕ ಇರಬಹುದು, ಎಲ್ಲವೂ ಇರುತ್ತೆ. ಅಂದ್ರೆ ನಾವು ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಹೇಳ್ತೀರಿ ಸಮಾಜಕ್ಕೆ ನಾವು ಏನ್ ಕೊಡ್ತೀವಿ, ಇನ್ನೊಬ್ರಿಗೆ ನಾವ್ ಏನ್ ಕೊಡ್ತೀವಿ ಅದನ್ನೇ ನಾವು ವಾಪಸ್ ಪಡಿತೀವಿ ಅಂತ ಹೇಳ್ತಾ ಇರ್ತೀವಿ ಅಲ್ವಾ? ಕರ್ಮ ಅಂತಂದ್ರೆ ಪಾಪ ಪುಣ್ಯ ಇವು ಎರಡನ್ನು ಸೇರಿಸಿ ಭಗವಂತ ಮಾಡ್ಬಿಟ್ಟಿದ್ದಾನೆ. ನಾವು ಪಾಪ ಮಾಡಿದ್ರೆ ಪಾಪದ ಫಲವನ್ನೇ ಪಡಿತೀವಿ, ಪುಣ್ಯ ಮಾಡಿದ್ರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಒಳ್ಳೆಯ ಫಲಗಳನ್ನೇ ಪಡಿತಾ ಹೋಗ್ತೀವಿ. ಅಕ್ಕ ಮಹಾದೇವಿ ತಾಯಿಯವ್ರದ್ದು ಒಂದು ವಚನ ಬರುತ್ತೆ, ಉಣಲೆಂದು ಬಂದ ಸುಖ ಉಂಡಲ್ಲದೆ ಹರಿಯದು.
ಕಾಣಲೆಂದು ಬಂದ ದುಃಖ ಕಂಡಲ್ಲದೆ ಹರಿಯದು. ತನುವಿಂಗೆ ಬಂದ ಕರ್ಮ ಹರಿವ ಕಾಲಕ್ಕೆ ಚನ್ನಮಲ್ಲಿಕಾರ್ಜುನ ದೇವರು ಕಡೆಗಣ್ಣಿನಿಂದ ನೋಡಿದರು. ಈ ವಚನದಲ್ಲಿ ಅವರು ಕರ್ಮ ಸಿದ್ಧಾಂತವನ್ನೇ ಹೇಳ್ತಾರೆ. ಕರ್ಮ ಸಿದ್ಧಾಂತ ಅಂತ ನೋಡಿದಾಗ ನಾವು ತುಂಬಾ ಆಳವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿ ಕ್ಷಣ ಎವ್ರಿ ಸೆಕೆಂಡ್ ನಾವು ಏನ್ ಮಾಡ್ತಾ ಇರ್ತೀವಿ? ಕರ್ಮ. ಕರ್ಮ ಅಂದ್ರೆ ಬರೀ ಕೆಲಸ ಅಂತ ಅಷ್ಟೇ ಅಲ್ಲ, ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ. ಇನ್ನೊಬ್ಬರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ನಮಗೆ ಸಕಾರಾತ್ಮಕ ಫಲಗಳೇ ಸಿಗುತ್ತೆ. ಯಾವತ್ತೂ ಕೂಡ ಒಂದು ನಿಯಮ ಇದೆ, ಭಗವಂತನ ನಿಯಮ. ಯಾವಾಗ್ಲೂ ಇನ್ನೊಬ್ಬರಿಗೆ ನಾವು ಒಳ್ಳೇದನ್ನೇ ಬಯಸ್ಬೇಕು, ಅವಾಗ ನಮಗೆ ಒಳ್ಳೇದೇ ಆಗುತ್ತೆ. ಅದೆಲ್ಲ ನಾವು ಅಷ್ಟು ದೀರ್ಘವಾಗಿ ಹೋಗೋದು ಬೇಡ. ಈ ವಚನದಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಹೇಳೋದು, ಇವಾಗ ನೋಡ್ರಿ, ಸಾಮಾನ್ಯವಾಗಿ ನಾವು ದಿನನಿತ್ಯದಲ್ಲಿ ಮನೆಗಳಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಪದಾರ್ಥ ಅಂದ್ರೆ, ಇವಾಗ ನಮಗೆ ಏನು ಪ್ರಸಾದ ಸೇವನೆ, ನಮ್ಗೆಲ್ಲರಿಗೂ ಹೊಟ್ಟೆ ಇದೆ ಅಲ್ವಾ? ಎಲ್ಲರಿಗೂ ನಮಗೆ ಹೊಟ್ಟೆ ಇದೆ ಅಂದ್ಮೇಲೆ ಅದನ್ನ ಏನಾದ್ರೂ ತಿನ್ಬೇಕು, ಅದ್ ತಿನ್ಬೇಕು, ಇದ್ ತಿನ್ಬೇಕು ಅಂತ ಆಸೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಿನ್ನೋದ್ರಲ್ಲಿ ಕ್ರೇಜ್. ಯಾಕಂದ್ರೆ ನಾವು ಭೂಮಿಗೆ ಬಂದಿದ್ದೇ ಈ ಹೊಟ್ಟೆನ ತಗೊಂಡು. ಈ ಹೊಟ್ಟೆಗೆ ನಾವು ಹಾಕ್ಲೇಬೇಕು. ಆ ಹೊಟ್ಟೆಯನ್ನ ನಾವು ತೃಪ್ತಿಯಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ, ಸಂತೋಷವಾಗಿರ್ಲಿಕ್ಕೆ, ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಅಲ್ವಾ, ಏನಾದ್ರೂ ಕಾಯಕ ಮಾಡ್ಲಿಕ್ಕೆ ಶಕ್ತಿ ಬೇಕೇ ಬೇಕು. ಶಕ್ತಿ ಬೇಕು ಅಂದ್ರೆ ನಾವು ಹೊಟ್ಟೆಗೆ ಏನಾದ್ರೂ ಹಾಕ್ಲೇಬೇಕು. ಸೊ ಹೊಟ್ಟೆಗೆ ನಾವು ಏನೋ ನೋಡ್ತೀವಪ್ಪ, ಈಗ ಮನೆಗಳೆಲ್ಲ ಪದಾರ್ಥಗಳನ್ನೆಲ್ಲ ತಿಂಡಿ ಭಕ್ಷ್ಯ ಭೋಜ್ಯಗಳನ್ನ ಮಾಡಿಟ್ಟಿರ್ತಾರೆ. ಮಾಡಿಟ್ಟಿದಾಗ ಅದನ್ನ ನೋಡಿದ್ರೆ ಮಾತ್ರ ಅದ್ರ ರುಚಿ ನಮ್ಗೆ ಗೊತ್ತಾಗತ್ತಾ? ಇವಾಗ ಬಜ್ಜಿ ಬೋಂಡ ಎಲ್ಲ ಮಾಡಿಟ್ಟಿರ್ತಾರೆ, ಅದನ್ನ ನೋಡಿ ಅಷ್ಟೇ ನಮ್ಗೆ ತೃಪ್ತಿ ಆಗುತ್ತಾ? ಇಲ್ಲ. ಅದು ತಿಂದ್ರೆ ಮಾತ್ರ ಅದರಲ್ಲಿ ಹುಳಿ ಇದೆಯಾ, ಉಪ್ಪು ಜಾಸ್ತಿ ಆಗಿದೆಯಾ, ಖಾರ ಜಾಸ್ತಿ ಆಗಿದೆಯಾ, ಚೆನ್ನಾಗಿ ಕರ್ದಿದಾರ ಇಲ್ವಾ, ಬೆಂದಿದೆಯಾ ಇಲ್ಲ ಅಂತ ನೋಡ್ಬೇಕು ಅಂತಂದ್ರೆ, ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ನಾವು ತಿನ್ಲೇಬೇಕು, ಸೇವಿಸ್ಲೇಬೇಕು. ಸೇವಿಸಿದಾಗ ಮಾತ್ರ ಅದರ ರುಚಿ ಎಲ್ಲವೂ ಗೊತ್ತಾಗುತ್ತೆ. ಸೊ ಹಾಗೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳೋದು, ಉಣಲೆಂದು ಬಂದ ಸುಖ ಉಂಡಲ್ಲದೆ ಹರಿಯದು. ಸೊ ಆ ಬಜಿ ತಿಂದ ಆದ್ಮೇಲೆ ಮಾತ್ರ ನಮ್ಗೆ ಗೊತ್ತಾಗತ್ತೆ ಅದರಿಂದ ಸಿಗೋ ಸುಖ, ಎಷ್ಟು ಸುಖ ಇದೆ ಅಲ್ವಾ? ಇನ್ನ ಕಾಣಲೆಂದು ಬಂದ ದುಃಖ ಕಂಡಲ್ಲದೆ ಹರಿಯದು. ನಾವ್ ಹೇಳ್ತಾ ಇರ್ತೀವಿ, ಇದು ನನಗೆ ಯಾಕೆ ಬಂತಪ್ಪ, ಕಾಲು ನನಗೆ ಯಾಕೆ ಬಂತು, ಮೊಣಕಾಲು ನನಗೆ ಯಾಕೆ ಬಂತು ಅಲ್ವಾ? ಎಲ್ಲ ಆರೋಗ್ಯ ತೊಂದರೆ ಬಂದಾಗ ಅಥವಾ ನಮಗೆ ಆರೋಗ್ಯ ತೊಂದರೆನೆ ತಗೊಳ್ಳೋಣ. ಯಾಕೆ ಅಂದ್ರೆ ನಾವೆಲ್ಲರೂ ಇಲ್ಲಿ ಮಹಾಮನೆಗೆ ಬಂದಿರೋದು ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ. ಸೊ ಆ ವಿಷಯ ತಗೊಂಡೆ ನಾವು ಇವತ್ತು ಮಾತಾಡೋಣ. ಯಾಕೆ ಅಂದ್ರೆ ಇವತ್ತು ಆರೋಗ್ಯ ಅನಾರೋಗ್ಯ ಎಲ್ಲರಿಗೂ ಕೂಡ ಇರೋದನೆ, ಇವತ್ತಿಂದಲ್ರಿ. ಅದು ಮನುಷ್ಯ ಹುಟ್ಟಿದಂದಿನಿಂದ ಮನುಷ್ಯನಾದವನಿಗೆ ಎಲ್ಲರಿಗೂ ಆರೋಗ್ಯ ಅನಾರೋಗ್ಯ ಇರೋದೇನೆ. ಅಂದ್ರೆ ಇವಾಗ ನಮಗೆ ಆರೋಗ್ಯ ಸರಿ ಹೋಯ್ತು ಅಂತಂದ್ರೆ ಅದಕ್ಕೆ ನಾವು ಮಾಡಿದಂತ ಕರ್ಮ ಅನ್ನೋದಕ್ಕಿಂತ ನಮ್ಮ ಜೀವನ ಪದ್ಧತಿ, ನಾವು ಹೇಗೆ ನಮ್ಮ ಜೀವನ ಪದ್ಧತಿ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅಥವಾ ಇವಾಗ ನಮಗ್ ಬಂದಂತ ಅನಾರೋಗ್ಯವನ್ನ ನಾವು ಅದರಿಂದ ವಿಮುಖರಾಗಿ ಅಂದ್ರೆ ಅದನ್ನ ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಚಿಕ್ಕ ಕಾಯಿಲೆ ತಗೊಳ್ರಿ, ದೊಡ್ಡ ಕಾಯಿಲೆ ತಗೊಳ್ರಿ ಅಲ್ವಾ, ಬರೀ ನಾವು ಆರೋಗ್ಯ ಮಾತ್ರ ಬೇಕು ನಮ್ಗೆ, ಅನಾರೋಗ್ಯ ಬೇಡ ಅಂತಂದ್ರೆ ಇಲ್ಲಿ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಆರೋಗ್ಯ ಕೆಡೋದೇನೆ. ಸೊ ಅದನ್ನ ಬಂದಂತಹ ತೊಂದರೆಯನ್ನ ಅನುಭವಿಸಿದರೆ ಮಾತ್ರ ಅದರಿಂದ ಆ ಕರ್ಮದಿಂದ, ಆ ಕರ್ಮ ಫಲದಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಅಕ್ಕ ಮಹಾದೇವಿಯರು ಹೇಳ್ತಾರೆ. ಸಿದ್ಧಾಂತ ಇರೋದೇ ಹಂಗೆ. ಇವಾಗ ಹಿಂದಿನ ಕಾಲದಲ್ಲೆಲ್ಲ ಹಿಂದೆ ಮಾಡಿದ ಕರ್ಮ ಫಲಗಳನ್ನ ಮುಂದೆ ಅನುಭವಿಸ್ಬೇಕು ಅಂತ ಒಂದು ಪದ್ಧತಿ ಇತ್ತು, ರೂಢಿ ಇತ್ತು. ಹಾಗೆ ಹೇಳ್ತಾ ಇದ್ರು, ಹಾಗೆ ಬದುಕ್ತಿದ್ರು. ಆದ್ರೆ ಇವಾಗ ಹಂಗಲ್ರಿ. 21ನೇ ಶತಮಾನದಲ್ಲಿ ನಾವು ಈ ಜನ್ಮದಲ್ಲಿ ಮಾಡಿದ್ದನ್ನ ಇದೇ ಜನ್ಮದಲ್ಲಿ ಅನುಭವಿಸಿ ಹೋಗ್ಲೇಬೇಕು. ಸೊ ಅದರಿಂದ ನಾವು ಪಾರಾಗ್ಲಿಕ್ಕೆ, ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇವಾಗ ನೋಡ್ರಿ, ಇವಾಗಿನ ಒಂದು 21ನೇ ಶತಮಾನದಲ್ಲಿ ವೈದ್ಯಕೀಯ ರಂಗ ಎಷ್ಟು ಬೆಳೆದಿದೆ ಅಂತಂದ್ರೆ ತುಂಬಾ ಬೆಳೆದಿದೆ. ವೈದ್ಯಕೀಯ ಕಾಲೇಜುಗಳು ಜಾಸ್ತಿ ಆಗ್ತಿದಾವು, ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ಆಗ್ತಿದ್ದಾರೆ. ಸೊ ಅದೇ ಪ್ರಕಾರ ಏನ್ ಜಾಸ್ತಿ ಆಗ್ತಿದಾವು? ಆಸ್ಪತ್ರೆಗಳು ಜಾಸ್ತಿ ಆಗ್ತಿದಾವು.
ಆಸ್ಪತ್ರೆಗಳು ಸಾಕಷ್ಟು ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಕಟ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ರೋಗ ಇವತ್ತು ನಿರ್ಮೂಲನೆ ಆಗಿದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಹೋದಾಗ ಇಲ್ಲ ಇಲ್ಲ ಅಂತಾನೆ ಅದಕ್ಕೆ ಉತ್ತರ ಸಿಗೋದು. ಯಾಕೆ ಅಂದ್ರೆ ನಾವ್ ಎಷ್ಟೇ ವಿದ್ಯಾವಂತರಾದ್ರೂ ಕೂಡ, ಎಷ್ಟೇ ವೈದ್ಯಕೀಯ ರಂಗದಲ್ಲಿ ಮುಂದುವರೆದ್ರೂ ಕೂಡ ಪ್ರಕೃತಿಯತ್ತ ನಾವು ನಡೀತಾ ಇಲ್ಲ. ಪ್ರಕೃತಿಯತ್ತ ನಮ್ಮ ಜೀವನವನ್ನ ನಾವು ನಡೆಸೋ ಪ್ರಯತ್ನವನ್ನ ನಾವು ಮಾಡ್ತಾ ಇಲ್ಲ. ಎಲ್ಲ ನಾವು ಐಫೈ ಎಲ್ಲಾನು ಕಲ್ತ್ಕೊಂತ ಇದ್ದೀವಿ, ರೂಢಿಸ್ಕೊಳ್ತಾ ಇದ್ದೀವಿ. ಆದ್ರೆ ತುಂಬಾ ಸಿಂಪಲ್, ತುಂಬಾ ಸರಳವಾದ ವಿಧಾನಗಳನ್ನ ಇವತ್ತು ನಾವು ನೀವೆಲ್ಲರೂ ಕಲ್ತ್ಕೊಳ್ತಾ ಇಲ್ಲ. ಯಾಕೆ ಅಂದ್ರೆ ಇದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ತಾಳ್ಮೆ ಬೇಕ್ರಿ, ತಾಳ್ಮೆ ಬೇಕು. ಸೊ ಹಾಗಾದ್ರೆ ನಮ್ಗೆ ತಾಳ್ಮೆ ಇವತ್ತು ನಮ್ಮೆಲ್ಲರಲ್ಲೂ ಇದೆಯಾ ಅಂತ ನಾವು ಯೋಚನೆ ಮಾಡಿದಾಗ ತಾಳ್ಮೆ ಇಲ್ಲ. ನಾವ್ ಏನಾದ್ರೂ ಒಂದು ಚಿಕ್ಕ ಬರೀ ಒಂದ್ ತಲೆನೋವು ಬಂದ್ರು ಕೂಡ ನಾವು ಏನ್ ಮಾಡ್ತೀವಿ, ಪಕ್ಕದ ಒಂದು ಕಿರಾಣಿ ಅಂಗಡಿಯಲ್ಲಿ ಇಟ್ಬಿಟ್ಟಿರ್ತಾರೆ ಕೆಲವೊಂದು ಔಷಧಿಗಳನ್ನ. ಹೋಗಿ ತಲೆನೋವು ಬಂದ ತಕ್ಷಣ ನಮ್ಗೆ ಬೇಗ ಕಡಿಮೆ ಆಗ್ಬೇಕ್ರಿ, ಅದಕ್ಕೆ ಒಟ್ಟೆ ಟೈಮೇ ಕೊಡುದಿಲ್ಲ ನಾವು. ಅಯ್ಯೋ ಏನ್ ತಲೆನೋವು ಬಂತಪ್ಪ ಅಂತ ಹೇಳ್ಬಿಟ್ಟು ಒಂದ್ ಮಾತ್ರೆ ನುಂಗ್ ಬಿಡೋಣ, ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನಾವು ಮೆಡಿಸಿನ್ ತಗೊಂಡ್ ಬಂದು ನುಂಗಿ ಬಿಡ್ತೀವಿ. ಹಂಗೆ ನುಂಗ್ತೀವಾ? ಇಲ್ಲ, ಮಸ್ತ್ ನಾಷ್ಟ ಮಾಡಿ ಮೇಲ್ ಮಾತ್ರೆ ತಗೊಂಡು ಮಲ್ಕೊಂತೀವಿ ಅಲ್ವಾ? ನಾವೆಲ್ಲರೂ ಅದನ್ನೇ ಮಾಡೋದು. ಅಂದ್ರೆ ಪ್ರಕೃತಿಯ ಕಡೆಗೆ ನಾವು ಹೋಗ್ಬೇಕಾದ ಅಗತ್ಯ ಇದೆ. ಯಾಕೆಂದ್ರೆ ನಾವು ಇವತ್ತು ಮಾತ್ರೆ ತಗೊಂಡ್ಬಿಡ್ತೀವಿ, ಕೊಟ್ಟ ತಕ್ಷಣ ಮಾತ್ರೆ ಹೇಗಿರುತ್ತೆ ಅಂದ್ರೆ ಅದಕ್ಕೊಂದು ಪೀರಿಯಡ್ ಇರ್ತೈತಿ. ಇಷ್ಟು ಪೀರಿಯಡ್ ಅಲ್ಲಿ ಅದು ನಮಗೆ ವಾಸಿ ಮಾಡುತ್ತೆ, ಇಷ್ಟು ಪೀರಿಯಡ್ ವರ್ಗು ಅದು ಪವರ್ ನಮ್ಮೊಳಗಿರುತ್ತೆ. ಸೊ ಪವರ್ ಮುಗಿದ್ಮೇಲೆ ಮತ್ತೆ ನಮಗೆ ತಲೆನೋವು ಇರ್ಬೋದು, ನೋವುಗಳಾದ್ರೂ ಇರ್ಬೋದು, ಅದು ಬರೋದೇನೆ. ಅಂದ್ರೆ ಇವತ್ತು ಏನ್ ಕಾಯಿಲೆ ಬಂದಿದೆ, ಏನ್ ತೊಂದರೆ ಬಂದಿದೆ ಅದನ್ನೆಲ್ಲ ನಾವು ಅದನ್ನ ಒಪ್ಕೊಳ್ಳೇಬೇಕು. ಸೊ ನನಗೆ ಯಾಕೆ ಬಂತು ಅಂತ ಯಾರು ಪ್ರಶ್ನೆ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕೆ ಬಂತು ಅನ್ನೋದಕ್ಕಿಂತ ಬಂದಿದ್ಯಪ್ಪ, ನಾನು ಏನ್ ತಪ್ಪು ಮಾಡಿದೆ, ಈ ಕಾಯಿಲೆ ಬರೋದಕ್ಕೆ ನಂದು ಏನಾದ್ರು ಮುಖ್ಯವಾದ ಪಾತ್ರ ನಮ್ದೇ ಇರುತ್ತೆ. ನಮ್ಗೇನೋ ತೊಂದರೆ ಬಂದ್ರು ಕೂಡ ನಮ್ದೇ ಮುಖ್ಯ ಕಾರಣ ಇರ್ತದೆ. ಯಾರು ನನಗೆ ಏನೋ ಒಂದು ಕಾಯಿಲೆ ಬಂತಂದ್ರೆ ನೀವ್ಯಾರು ನನಗೆ ತಂದಿರಂಗಿಲ್ಲ. ಸೊ ನಾನು ತಪ್ಪು ಮಾಡಿರ್ತೀನಿ. ಏನ್ ತಪ್ಪು ಮಾಡಿರ್ತೀನಿ? ಹೊಟ್ಟೆಗೆ ಹಾಕಿರ್ತೀನಿ, ತಿಂದ ತಕ್ಷಣ ಹೆಂಗೋ ಜೀವನ ಮಾಡಿರ್ತೀನಿ. ಸೊ ಇಂತಹ ವಿಷಯಗಳ ಕಡೆಗೆ ನಾವೆಲ್ಲರೂ ಚಿಂತನೆ ಮಾಡ್ಬೇಕಾದ ಅಗತ್ಯ ಇದೆ. ಸೊ ಹಾಗಾಗಿ ಇಲ್ಲಿ ಮಹಾದೇವಿ ಅಕ್ಕನವರು ಹೇಳೋದು, ಉಣಲೆಂದು ಬಂದ ಸುಖ. ಇವಾಗ ನನಗೆ ಏನೋ ಒಂದು ದೊಡ್ಡ ಲಾಟ್ರಿ ಹೊಡಿತಾ ಇದೆ, ದೊಡ್ಡ ಸುಖ ಬಂದಿದೆ, ಸಂಪತ್ತು ಬಂದಿದೆ, ಸಿರಿ ಬಂದಿದೆ ಅಂದ್ರೆ ಬಂದಿದೆ ಅಂತಂದ್ರೆ ಅದು ನೋಡ್ಕೊಂಡು ಕುಂದ್ರೆ ಆಗಲ್ಲ, ಅದನ್ನ ಅನುಭವಿಸಿದ್ರೆ ಮಾತ್ರ ಅದರದ ಫಲಗಳನ್ನ, ಅದ್ರ ಸಂತೋಷವನ್ನ ನಾನು ಅನುಭವಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿ ದುಃಖವೂ ಕೂಡ. ಅಂದ್ರೆ ದುಃಖ ಸುಖ ಇವು ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲರಿಗೂ ಕೂಡ ಯಾವಾಗ್ಲೂ ಮನುಷ್ಯ ಒಂದೇ ರೀತಿ ಬದುಕಕ್ಕಾಗಲ್ರಿ. ಮನುಷ್ಯ ಹಂಗೆ ಇರ್ಬೇಕು. ಅಂದ್ರೆ ಒಂದೇ ರೀತಿ ಇದ್ಬಿಟ್ರೆ ನಾವೆಲ್ಲರೂ ಏನಾಗ್ಬಿಡ್ತೀವಿ? ದೇವರಾಗ್ಬಿಡ್ತೀವಿ ಅಥವಾ ಕಲ್ಲಾಗ್ಬಿಡ್ತೀವಿ. ಸಂತೋಷ ಆದಾಗ, ನನಗೇನೋ ಒಂದು ಕಾಯಿಲೆ ಹುಷಾರಾದಾಗ ನಾನು ಅದನ್ನ ಸಂತೋಷ ಪಡ್ಬೇಕು. ಅಂದ್ರೆ ಅಬ್ಸರ್ವ್ ಮಾಡ್ಕೋಬೇಕು ಪ್ರತಿಯೊಂದು ಬದಲಾವಣೆಗಳನ್ನ ನಮ್ಮೊಳಗೆ. ನೀವೇನೀಗ ಉಪವಾಸಕ್ಕೆ ಬಂದಿದ್ದೀರಲ್ವಾ, ಉಪವಾಸ ಶುರು ಆದಂದಿನದಿಂದ ಹಿಡ್ಕೊಂಡು ಪ್ರತಿದಿನ ಪ್ರತಿ ಕ್ಷಣ ನಿಮ್ಮಲ್ಲಿ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಅದು ಒಳ್ಳೆಯದಿರಬಹುದು, ಕೆಟ್ಟದಿರಬಹುದು, ನೋವಿರ್ಬೋದು, ನೋವು ಕಡಿಮೆ ಆಗೋದಿರ್ಬಹುದು. ಪ್ರತಿಯೊಂದನ್ನು ಕೂಡ ಗಮನಿಸ್ಬೇಕು, ಅದನ್ನ ಆನಂದ ಪಡಬೇಕು. ಅಂದ್ರೆ ನಮಗೆ ಇಷ್ಟು 100ರಲ್ಲಿ 50% ಹುಷಾರಾಗಿದೆ ಅಂತಂದ್ರೆ ಏನು ಇನ್ನೊಂದು 50% ನೋವಿರುತ್ತಲ್ಲ, ನೋವಿನ ಕಡೆ ಯೋಚನೆ ಮಾಡ್ತೇವೆ ಹೊರತು ಹುಷಾರಾಗಿರುತ್ತಲ್ಲ ಅದ್ರ ಕಡೆ ನಾವು ಯೋಚನೆ ಮಾಡಲ್ಲ. ಸೊ ಅಂದ್ರೆ ಎರಡೂ ರೀತಿಯನ್ನ ನಾವು ಯೋಚನೆ ಮಾಡೋದನ್ನ ಕಲ್ತ್ಕೊಂಡಾಗ, ಇಲ್ಲಪ್ಪ ಬಂದಿದ್ದಕ್ಕೆ ನನಗೆ ಇಷ್ಟು ಹುಷಾರಾಗ್ತಾ ಇದೆ, ಸಂತೋಷ ಪಡ್ಬೇಕು. ಇನ್ನೂ ಸ್ವಲ್ಪ ನೋವಿದೆಯಲ್ಲ, ಖಂಡಿತ ಹುಷಾರಾಗುತ್ತೆ ಬಿಡು ಅಂತ ಅದನ್ನ ಸ್ವೀಕರಿಸಿ ಧೈರ್ಯ ತಗೋಬೇಕು. ಸೊ ನೀವು ಯಾವಾಗ ಅದನ್ನ ಸ್ವೀಕಾರ ಮಾಡೋದನ್ನ ಕಲ್ತ್ಕೊಳ್ತೀರಿ, ಯಾವಾಗ ನೀವು ಅದ್ರ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ನಿಲ್ಲಿಸ್ತೀರಿ, ಸೊ ಅಲ್ಲಿವರೆಗೂ ನಮಗೆ ಕಾಯಿಲೆ ಇರಬಹುದು, ನೋವು ಇರಬಹುದು, ದುಃಖ ಇರಬಹುದು, ಅಂದ್ರೆ ಬ್ಯಾಲೆನ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಾವು ಸ್ವೀಕಾರ ಗುಣವನ್ನ ಅಂದ್ರೆ ನಾವು ಕಲ್ತ್ಕೋಬೇಕು. ಮುಂದೆ ಹೇಳ್ತಾರೆ ಮಹಾದೇವಿ ಅಕ್ಕನವರು, ತನುವಿಂಗೆ ಬಂದ ಕರ್ಮ. ತನು ಅಂದ್ರೆ ಏನು? ನಮ್ಮ ಶರೀರ. ಶರೀರಕ್ಕೆ ಒಂದು ಕರ್ಮ ಸಿದ್ಧಾಂತ ಅಂತ ಇರುತ್ತಂತೆ. ಶರೀರಕ್ಕೆ ನಮಗೆ ಏನ್ ಬರ್ತಾವು? ಕಾಯಿಲೆ ಬರ್ತಾವು ಅಲ್ವಾ? ಸಂತೋಷನ ಬರುತ್ತೆ. ತನುವಿಗೆ ಸಾಕಷ್ಟು ಆಯಾಮಗಳಿದೆ, ಮಾನಸಿಕ ಇರುತ್ತೆ, ದೈಹಿಕ ಇರುತ್ತೆ
ಅಲ್ವಾ? ಆಧ್ಯಾತ್ಮಿಕ ಇರುತ್ತೆ, ಸಾಮಾಜಿಕ ಇರುತ್ತೆ. ಸೊ ಸಾಕಷ್ಟು ಆಯಾಮಗಳಲ್ಲಿ ನಮಗೆ ಸುಖ, ಸಂತೋಷ, ದುಃಖ, ನಲಿವು ಎಲ್ಲವೂ ಇರುತ್ತೆ. ಸೊ ಇದಕ್ಕೆ ಬಂದಂತಹ ಕರ್ಮ ಹರಿವ ಕಾಲಕ್ಕೆ ಚನ್ನಮಲ್ಲಿಕಾರ್ಜುನ ದೇವರು ಕಡೆಗಣ್ಣಿನಿಂದ ನೋಡಿದರು ಅಂತ ಹೇಳ್ತಾರೆ. ಅಂದ್ರೆ ಈ ತನುವಿಗೆ ಕರ್ಮ ಅಂತ ಇದೆ, ಅದನ್ನ ಸುಖ ಬಂದ್ರೆ ಅದನ್ನ ಅನುಭವಿಸಿದ್ರೆ ಮಾತ್ರ ಅದ್ರ ಸುಖದ ಅನುಭವ ನಮ್ಗೆ ಗೊತ್ತಾಗತ್ತೆ. ದುಃಖ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ನಾವು ಹೇಳ್ತಾ ಇರ್ತೀವಿ, ಯಾರಿಗೋ ಒಬ್ರಿಗೆ ತಲೆನೋವಿದೆ ಅದನ್ನ ತಿಳ್ಕೊಂಡಿರ್ತೀವಿ, ನಮಗೆ ಅವ್ರ ಮೇಲೆ ಆಗಲ್ಲ, ಅಂದ್ರೆ ಅವ್ರನ್ನ ಕಂಡ್ರೆ ನಮ್ಗೆ ಆಗ್ತಿರಲ್ಲ. ಬರೀ ತಲೆನೋವು ಅಂತಾಳೆ, ಏನ್ ತಲೆನೋವು ಏನೋ ಬಂದಿದೆಯೋ ಇಲ್ವೋ, ಯಾವಾಗ್ಲೂ ತಲೆನೋವು ಅಂತ ಬರೀ ಮಲಗೆ ಇರ್ತಾಳೆ ಅಂತ ನಾವು ಹೇಳ್ತಾ ಇರ್ತೀವಲ್ವಾ. ಅದು ಅವರು ತಲೆನೋವು ಬಂದಿರುತ್ತಲ್ಲ, ಅವ್ರಿಗೆ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ಈಗ ನೋವುಗಳನ್ನ ಹಂಗೆ, ನೋವುಗಳನ್ನ ಅನುಭವಿಸ್ತಾ ಇರ್ತೀವಲ್ವಾ, ಅವ್ರಿಗೆ ಮಾತ್ರ ಅದ್ರ ದುಃಖ ಗೊತ್ತಿರುತ್ತೆ. ಹಾಗಾಗಿ ಸುಖ ಇರ್ಲಿ, ಸಂತೋಷ ಇರ್ಲಿ, ಎಲ್ಲವನ್ನೂ ಕೂಡ ನಾವು ಸಮನಾಗಿ ಸ್ವೀಕಾರ ಮಾಡ್ಬೇಕು ಅನ್ನೋ ಒಂದು ಸಂದೇಶವನ್ನ ಮಹಾದೇವಿ ಅಕ್ಕನವರು ಈ ವಚನದಲ್ಲಿ ಹೇಳ್ತಾರೆ. ಸೊ ಈ ವಚನ ತುಂಬಾ ಆಳವಾದ ವಚನ ಇದೆ, ತುಂಬಾ ಸರಳ ಇಲ್ರಿ ಇದು. ತುಂಬಾ ಯಾರು ನಾವು ಜೀವನವನ್ನ ಸಮಚಿತ್ತದಿಂದ ನಾವು ಸ್ವೀಕಾರ ಮಾಡ್ತೀವಿ, ಜೀವನದಲ್ಲಿ ಆರೋಗ್ಯ, ಅನಾರೋಗ್ಯ, ಯಶಸ್ಸು, ಹಿನ್ನಡೆ, ಮುನ್ನಡೆ ಅವನ್ನೆಲ್ಲನೂ ಸಮಚಿತ್ತದಿಂದ ಯಾರು ನಾವು ನೋಡ್ತಾ ಹೋಗ್ತೀವಿ, ಸೊ ಅವ್ರು ಯಾವಾಗ್ಲೂ ಬದುಕಿನಲ್ಲಿ ಯಶಸ್ಸನ್ನ ಪಡಿತಾರೆ, ಆ ಪರಮಾತ್ಮನ ಕರುಣೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಇಷ್ಟೇ ಅರ್ಥ ಮಾಡ್ಕೊಳ್ಳೋಣ ಈ ವಚನದ ಸಂದೇಶದಿಂದ ನಾವು ಇಲ್ಲೇನಪ್ಪ ಆರೋಗ್ಯ ಸರಿಪಡಿಸ್ಕೊಳಕ್ ಬಂದಿದೀವಿ. ಸೊ ಇಲ್ಲಿವರೆಗೂ ಈಗ ನಮಗೆಲ್ಲರಿಗೂ 40+ ಎಲ್ರೂ ಇದೀವಿ, ಚಿಕ್ಕವರು ಇದೀವಿ. ಸೊ ಚಿಕ್ಕವ್ರಿಗೆ ಇಲ್ಲಿವರೆಗೂ ಏನು ಬಂದಿಲ್ಲಪ್ಪ ಅಂದ್ರೆ ಅವರು ಸಂತೋಷ ಪಡ್ಲಿ. ಮುಂದಿನ ಜೀವನಕ್ಕೆ ನಾವು ಏನು ಪ್ರಿಕಾಕ್ಷನ್ ತಗೋಬೇಕು, ಸೊ ಅದಕ್ಕೆ ಪೂರಕವಾಗಿ ನಮ್ಮ ಜೀವನ ಪದ್ಧತಿ ಹೇಗೆ ರೂಢಿಸ್ಕೋಬೇಕು, ನಮ್ಮ ಮನಸ್ಥಿತಿಯನ್ನ ಹೇಗೆ ಹೊಂದಿಸ್ಕೊಳ್ಬೇಕು ಅನ್ನೋದ್ರ ಕಡೆ ನಾವು ಚಿಂತನೆ ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನಮಗೇನ್ ಕಾಯಿಲೆ ಬಂದಿದೆ, ಕಾಯಿಲೆ ಬಂದವರು ನಾವು ಬಂದಿದ್ದೀವಲ್ವಾ, ಇಲ್ಲಿ ಮೊಣಕಾಲು ನೋವು ಇದ್ದೀವಿ, ಏನೇನೋ ತೊಂದರೆಗಳಿದಾವ್. ಅದು ಬರದೇನೆ 12ನೇ ಶತಮಾನದಲ್ಲೂ ಕೂಡ ಬಸವಾದೇಶ್ವರ ಶರಣರಿಗೆ ಕಾಯಿಲೆ ಇತ್ತು. ಅವಾಗ್ಲೇ ಹೇಳಿದ್ರು, ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಹೊಟ್ಟೆ ಇದ್ಮೇಲೆ ನಮ್ಗೆಲ್ಲರಿಗೂ ಕಾಯಿಲೆ ಇರೋದೇನೆ. ಹಾಗಾಗಿ ಇಲ್ಲಿವರೆಗೂ ನಮ್ಗೇನ್ ಕಾಯಿಲೆ ಬಂದಿದೆ, ಅದರಿಂದ ನಾವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬಂದಿದೆಯಪ್ಪ, ಅದಕ್ಕೆ ಪರಿಹಾರನೂ ಕೂಡ ಪ್ರಕೃತಿಯಲ್ಲಿ ಪರಮಾತ್ಮ ಕೊಟ್ಬಿಟ್ಟಿದ್ದಾನೆ. ಸೊ ಸಾಧ್ಯವಾದಷ್ಟು ಎಲ್ಲವೂ 100% ನಮಗೆ ವಾಸಿ ಆಗ್ಬಿಡುತ್ತೆ ಅಂತ ನಾವು ತಿಳ್ಕೊಳ್ಳೋದು ಬೇಡ. ಅದು ಸಿದ್ಧಾಂತ ಆ ತರ ಇಲ್ಲ. 100% ಇಲ್ಲಿ ಪರ್ಫೆಕ್ಟ್ ಅಂತ ಯಾವ್ದ್ರಲ್ಲೂ ಇಲ್ಲ, ಕಾಯಿಲೆಯಲ್ಲೂ ಇಲ್ಲ, ಆರೋಗ್ಯದಲ್ಲೂ ಇಲ್ಲ. ಸೊ ಆರೋಗ್ಯ ಇದೇನೆ, ನಮ್ಗೆ ತುಂಬಾ ಸಂತೋಷವಾಗಿದ್ದೀವಿ, ನಮ್ ಜೀವನ ಚೆನ್ನಾಗಿದೆ ಅಂತ ಇದೆಯಾ? ಯಾರಿಗೂ ಇಲ್ಲ. ಎಲ್ಲರಿಗೂ ದುಃಖ, ಶ್ರೀಮಂತರಿಗೂ ಇದೆ, ಬಡವರಿಗೂ ಇದೆ, ಮನುಷ್ಯನಾದವ್ರಿಗೆ ಎಲ್ಲರಿಗೂ ಸುಖ ದುಃಖ ಎರಡೂ ಇದೆ. ಸೊ ಹಾಗಾಗಿ ಇಲ್ಲಿವರೆಗೂ ನಮಗೇನ್ ಕಾಯಿಲೆ ಬಂದಿದೆಯಪ್ಪ, ಬರ್ಲಿ, ಬಂದದಕ್ಕೆ ತಡ್ಕೊಳ್ಳುವಂತ ಶಕ್ತಿ ಕೊಡು ಭಗವಂತ. ಪ್ರಕೃತಿಯಲ್ಲಿ ಇಟ್ಟಿದ ಇಂಥ ನಿಸರ್ಗ ಚಿಕಿತ್ಸಾ ತಜ್ಞರನ್ನ ಸೃಷ್ಟಿ ಮಾಡಿರ್ತಾನೆ ಅಲ್ವಾ. ಸೊ ಅಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನ ಪಡ್ಕೊಂಡು ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ. ಮುಂದೆ ಹುಷಾರಾಗ್ಬಿಡುತ್ತೆ ಅಂತ ನಾವು ತಿಳ್ಕೊಳ್ಳೋದು ಬೇಡ, 100% ಹುಷಾರಾಗುತ್ತದ್ ಬೇಡ. ಸೊ ಅದನ್ನ ಜೊತೆಗೆ ಒಪ್ಕೊಂಡು ಅದ್ರ ಜೊತೆನೆ ನಾವು ಬದುಕೋದನ್ನ ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ ಸಿಗ್ತಕ್ಕಂಥ ಜ್ಞಾನವನ್ನ ಪಡ್ಕೊಂಡು, ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಉಳಿದಿರ್ತಕ್ಕಂಥ ಜೀವನವನ್ನ ಸಂತೋಷವಾಗಿ ಹೋಗುವಂತ ಅವಧಿಯವರೆಗೂ ನಾವು ಆರೋಗ್ಯವಾಗಿ ಅಥವಾ ಸಂತೋಷವಾಗಿ ಬಂದದ್ದನ್ನ ಸ್ವೀಕಾರ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಗಟ್ಟಿಯಾಗಿ ನಿಂತಾಗ ಆ ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡ್ರಿ, ಆ ರೀತಿನೇ ಬದುಕ್ರಿ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣಾರ್ಥಿ.